ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್, ನಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ನಿಮಗೊಂದು ಹುಡುಗಿ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಆ ಹುಡುಗಿ ಯಾವ ಊರಿನವರಪ್ಪ ಅಂದರೆ ಅದರಲ್ಲೂ ಭಾರತದಲ್ಲೂ ದಕ್ಷಿಣ ಭಾರತದ ದಿಂಡ್ಗಲ್, ತಮಿಳುನಾಡಿನ ಬರ್ತಕ್ಕಂಥ ದಿಂಡ್ಗಲ್ನವಳು. ಅವಳು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢಶಾಲೆಗೆ ಬರುವ ಹೊತ್ತಿಗೆ ಅವಳಿಗೆ ಏನಾಗ್ಬಿಡುತ್ತಪ್ಪ ಅಂದರೆ ಒಂದು ಪೊಲೀಸ್ ಅಧಿಕಾರಿಯೊಂದಿಗೆ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಒಂದಿಗೆ ಏನಾಗ್ಬಿಡುತ್ತಪ್ಪ ಅಂದರೆ ಮದುವೆ ಆಗ್ಬಿಡ್ತದೆ. ಅಂದರೆ 14ನೇ ವಯಸ್ಸಿಗೆ ಏನಾಗ್ಬಿಡ್ತದೆ ಅಂದರೆ ಅವಳಿಗೊಂದು ಮದುವೆ ಆಗ್ಬಿಡ್ತದೆ. ತನ್ನ 18ನೇ ವಯಸ್ಸಿಗೆ 2 ಹೆಣ್ಣು ಮಕ್ಕಳ ತಾಯಿ ಕೂಡ ಆಗಿಬಿಡ್ತಾಳೆ ಆ ಹೆಣ್ಣುಮಗಳು. ಅದೇ ರೀತಿಯಾಗಿ ಅವಳು ತನ್ನ ಸಂಸಾರದೊಂದಿಗೆ ಸಂತೋಷವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ ಸ್ನೇಹಿತರೆ. ಗಣರಾಜ್ಯೋತ್ಸವ ನಿಮಗೆಲ್ಲ ಗೊತ್ತಿರುವಂತೆ ಜನವರಿ 26 ನಾವೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆ ಗಣರಾಜ್ಯೋತ್ಸವದ ಫ್ರೇಡನ್ನು ನೋಡೋಕ್ಕೆ ತನ್ನ ಗಂಡನೊಂದಿಗೆ ಈ ಹೆಣ್ಮಗಳು ಹೋಗ್ತಾಳೆ. ಅಲ್ಲಿ ತನ್ನ ಗಂಡನೊಂದಿಗೆ ಇನ್ನೂ ಭಾಳಷ್ಟು ಜನ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಒಬ್ಬ ಹಿರಿಯ ಅಧಿಕಾರಿಗೆ ಸಲ್ಯೂಟ್ ಹೊಡೆಯೋದನ್ನು ನೋಡ್ತಾಳೆ. ಅವರಿಗೆ ಗೌರವವನ್ನು ಅರ್ಪಿಸೋದನ್ನು ನೋಡಿದಂಥ ಈ ಮಹಿಳೆ ತನ್ನ ಕಣ್ಣುಗಳಲ್ಲಿ ಆಶಾಭಾವನೆಯಿಂದ ಮತ್ತು ಆಶಾ ಕಿರಣಗಳನ್ನು ಹೊತ್ತಂಥ ಕಣ್ಣುಗಳಿಂದ ಆ ದೃಶ್ಯವನ್ನು ನೋಡಿದಂಥ ಮಹಿಳೆ ವಾಪಸ್ ತನ್ನ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಕೇಳ್ತಾಳೆ, ರೀ ಯಾರು ಅವರಿಗೆ ಇಷ್ಟೊಂದು ಮರ್ಯಾದೆಯನ್ನು ಕೊಟ್ಟು ತಾವೆಲ್ಲ ಸಲ್ಯೂಟನ್ನು ಹೊಡಿತಾ ಇದ್ದೀರಲ್ಲ, ಅವ್ರು ಯಾರು ಅಂತೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಅವರು ಹಿರಿಯ ಅಧಿಕಾರಿಗಳು, ಹಾಗಾಗಿ ಅವರಿಗೆ ಈ ರೀತಿಯಾದಂಥ ಗೌರವವನ್ನು ನಾವು ಕೊಡಬೇಕಾಗುತ್ತದೆ ಅಂತೇಳಿ ಹೇಳಿದಾಗ ಅವಳು ಹೇಳ್ತಾಳೆ, ನಾನು IPS ಆಗಬೇಕಂತೇಳಿ ಮಾಡಿದ್ದೀನಿ ರೀ, ನಾನು ಆಗ್ಬೋದಾ ಅಂತೇಳಿ ಕೇಳ್ತಾಳೆ. ಆ ಆಶಯ ಕಣ್ಣುಗಳನ್ನು ನೋಡಿದಂಥ ಗಂಡನಿಗೆ ಒಂದು ಕ್ಷಣ ಒಂಥರ ಖುಷಿ ಮತ್ತು ಸಂಕಟವನ್ನು ಏರ್ಪಟ್ಟಂತಾಗುತ್ತದೆ. ನಾನು ಇವಳ ಕನಸನ್ನು ನಾನು ನುಚ್ಚು ಮಾಡಿಬಿಟ್ನಲ್ಲಪ್ಪ ಅಂಥೇಳಿ ಆ ದುಃಖದಲ್ಲೇ ಮರಳಿದಂಥ ಗಂಡ ತನ್ನ ಹೆಂಡತಿಗೆ ಸರಿಯಾಗಿ ಅದರ ಆ IPS ಆಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಅವರು ವಿವರವಾಗಿ ಹೇಳ್ತಾರೆ. ಅದರ ಕಠಿಣತೆಯನ್ನು ಕೂಡ ಅವರು ವಿವರಿಸಿ ಹೇಳ್ತಾರೆ. ಆದರೆ ಅದಕ್ಕಿಂತ ದೊಡ್ಡದಾದಂಥ ಚಾಲೆಂಜ್ ಆಗಿರೋದು ಯಾವುದಪ್ಪ ಅಂದರೆ ಅವರಿಗೆ ಆ ಹೆಣ್ಣುಮಗಳು ಇನ್ನು ಹೈಸ್ಕೂಲೇ ಮುಗಿಸಿರಲಿಲ್ಲ. ಅದನ್ನೇನು ಮಾಡ್ತಾರಪ್ಪ ಅಂದರೆ ಯಾವುದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ 10ನೇ ತರಗತಿಗೆ ಎಕ್ಸಾಮನ್ನು ಕಟ್ಟಿ 10ನೇ ತರಗತಿ ಪಾಸ್ ಮಾಡ್ಕೋತಾರೆ. ಆಮೇಲೆ ಸೆಕೆಂಡ್ PUCನೂ ಪಾಸ್ ಮಾಡ್ಕೊಂಡಂಥ ಹೆಣ್ಮಗಳು ಆಮೇಲೆ ಡಿಗ್ರಿಗೆ ಜಾಯ್ನ್ ಆಗ್ತಾಳೆ. ಇದೆಲ್ಲ ಸಾಧಿಸಬೇಕಾದ್ರೆ, ಇದನ್ನೆಲ್ಲ ಮಾಡಬೇಕಾದ್ರೆ 2 ಹೆಣ್ಣು ಮಕ್ಕಳಿದ್ದಾಳೆ ಅವಳಿಗೆ, ಸಣ್ಣ ಸಣ್ಣ ಮಕ್ಕಳು, ಅದ್ರ ಜೊತೆಗೆ ಗಂಡ, ಅದ್ರ ಜೊತೆಗೆ ಮನೆಯನ್ನು ಜೊತೆಗೆ ಶಿಕ್ಷಣವನ್ನು ನಿಭಾಯಿಸುವಂಥ ಕಾರ್ಯವನ್ನು ಹೆಣ್ಮಗಳು ಮಾಡಬೇಕಾಗಿದೆ. ಈ 3ನ್ನು ಸರಿಯಾಗಿ ನಿಭಾಯಿಸಿದಂಥ ಹೆಣ್ಮಗಳು ಮುಂದೆ ಏನು ಮಾಡ್ತಾಳಪ್ಪ ಅಂದರೆ, ಮುಂದೆ ಡಿಗ್ರಿಯನ್ನು ಮುಗಿಸಿದ ಮೇಲೆ ಅವಳು ಏನು ಮಾಡಬೇಕಾಗಿದೆ, ಇವಾಗ UPSC ಕೋಚಿಂಗಿಗೆ ಹೋಗಬೇಕಾಗಿದೆ ರೀ. ಇಲ್ಲಿಂದ ದಿಂಡ್ಗಲಿಂದ ಇಲ್ಲಿಗೆ ಚೆನ್ನೈಗೆ ಹೋಗಬೇಕಾಗತ್ತೆ. ಯಾಕಂದರೆ ದಿಂಡ್ಗಲಲ್ಲಿ ಆ ರೀತಿಯಾದಂತಹ ಯಾವುದೇ ಸುವ್ಯವಸ್ಥೆ ಅಥವಾ ಕೋಚಿಂಗ್ ಸೆಂಟರ್ಸು ಇರೋಲ್ಲ. ಹಾಗಾಗಿ ಆ ಹೆಣ್ಮಗಳು ಏನು ಮಾಡ್ತಾಳೆ, ಇಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲನ್ನು ಮಾಡ್ತಾಳೆ. ಇಲ್ಲಿಂದ ಅಲ್ಲಿ ಮಟ್ಟ ಟ್ರಾವೆಲನ್ನು ಮಾಡಿದಂಥ ಹೆಣ್ಮಗಳು ಅಲ್ಲಿ 3 ವರ್ಷಗಳ ಕಾಲ ಸತತವಾಗಿ 3 ಬಾರಿ ಎಕ್ಸಾಮನ್ನು ಬರೀತಾಳೆ. ಫಸ್ಟ್ ಅಟೆಂಪ್ಟನ್ನು ಬರೀತಾಳೆ, ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿಬಿಡ್ತಾಳೆ. ಸೆಕೆಂಡ್ ಅಟೆಂಪ್ಟು ಬರೀತಾಳೆ, ಅದರಲ್ಲೂ ಫೇಲ್ ಆಗಿಬಿಡ್ತಾಳೆ. ಥರ್ಡ್ ಅಟೆಂಪ್ಟು ಬರೀತಾಳೆ, ಅದರಲ್ಲೂ ಫೇಲ್ ಆಗಿಬಿಡ್ತಾಳೆ. ಅಲ್ಲಿಗೆ ಅನ್ನಿಸ್ಬಿಡ್ಬೇಕಾಗಿತ್ತು ಅವಳಿಗೆ, ಇಲ್ಲಿಗೆ ಸಾಕಪ್ಪ ಈ UPSC ಸಹವಾಸ ಸಾಕು, ನನಗೆ IPS ಆಗುವಂಥ ಕನಸು ಸಾಕು, ನನಗೆ ಆಲ್ರೆಡಿ ನನ್ನ ಗಂಡ ಇದ್ದಾನೆ ಗೌರ್ಮೆಂಟ್ ಜಾಬಲ್ಲಿ, ನಂಗೆ ಸಾಕು, ನನ್ನ ಸಂಸಾರ ಇದೆ, 2 ಹೆಣ್ಮಕ್ಳಿದ್ದಾವೆ, ನಾನು ಸುಖವಾಗಿ ಬಾಳ್ಬೋದು ಅಂತೇಳಿ ಅನ್ಕೋಬೋದಿತ್ತು ಆ ಹೆಣ್ಮಗಳು. ಆದರೆ 4ನೇ ಬಾರಿ UPSCಯನ್ನು ಕಟ್ತಾಳೆ ಸ್ನೇಹಿತರೆ. UPSCನ ಕಟ್ಟಿದ ತಕ್ಷಣ ಆ ಪರೀಕ್ಷೆಯಲ್ಲಿ ಪಾಸಾದ ಆ ಮಹಿಳೆ IPS ಅಧಿಕಾರಿ ಆಗ್ತಾಳೆ. IPS ಅಧಿಕಾರಿ ಆದ ಮೇಲೆ ಆ ಹೆಣ್ಮಗಳು ಇವತ್ತು ಅವಳು ಯಾವ ರೀತಿಯಾಗಿ ಫೇಮಸ್ ಆಗಿದ್ದಾಳಪ್ಪ ಅಂದರೆ, ಅವಳನ್ನು ಲೇಡಿ ಸಿಂಗಮ್ ಅಂತೇಳಿ ಕರೀತಾಳ್ರಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ ಹೆಣ್ಮಗಳ ಫೋಟೋವನ್ನು. ಆ ಹೆಣ್ಮಗಳು ಬೇರೆ ಯಾರೂ ಅಲ್ಲ, ಅವಳ ಹೆಸರು ಏನಪ್ಪ ಅಂದರೆ ಅಂಬಿಕಾ IPS. ಇದೆ ಈ ನಾವು ಇವತ್ತು ಮಾತಾಡ್ತಾ ಇದ್ದೀವಲ್ಲ, ಆ ಯಶೋಗಾಥೆಯ ಮಹಿಳೆ ಇವಳೆ, ಆ ಧೀರ ಮಹಿಳೆ. ಇವತ್ತು ತಾನು DCP ಆಗಿ ಮುಂಬೈ ಸೌತಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಈ ಅಮ್ಮ ಅಲ್ಲಿ ಲೇಡಿ ಸಿಂಗಮ್ ಅಂತ ಫೇಮಸ್ ರೀ. ಈ ಸ್ಟೋರಿ ನಿಮಗೂ ಇನ್ಸ್ಪೈರ್ ಆಗ್ಬೋದು ಅನ್ನೋ ಒಂದು ಸದುದ್ದೇಶದೊಂದಿಗೆ
ನಾನು ಈ ವಿಡಿಯೋವನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಎಷ್ಟೋ ಗೃಹಿಣಿಯರು ತಮ್ಮ ಆಸೆಯನ್ನು ತಮ್ಮ ಮನದಲ್ಲೇ ಮುಚ್ಚಿಟ್ಟು ತಮ್ಮ ಸಂಸಾರಕ್ಕಾಗಿ ತ್ಯಾಗಗಳನ್ನು ಮಾಡುತ್ತಾ ತಮ್ಮ ಆಸೆಗಳನ್ನು ಮುಚ್ಚಿಟ್ಟಿರುವಂಥ ಸಂದರ್ಭಗಳು ಎಷ್ಟೋ ಇದ್ದಾವೆ. ಅವರು ಕೂಡ ಈ ಮಹಿಳೆಯಿಂದ ಸ್ಫೂರ್ತಿಯನ್ನು ಪಡೆದು ತಾವು ಕೂಡ ಸಾಧನೆಗಳನ್ನು ಮಾಡಲಿ ಅನ್ನೋ ಸದುದ್ದೇಶದೊಂದಿಗೆ ಈ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಕಡಿಮೆ ಸಮಯದಲ್ಲಿ ನಾವು ಮತ್ತೊಂದು ವಿಡಿಯೋದೊಂದಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮತ್ತು ಕೇಳ್ತಾ ಇರಿ ಅಂಬಿಕಾ IPS ಮೇಡಮ್ನ ಜೀವನ ಚರಿತ್ರೆಯನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮೈ ಡಿಯರ್ಸ್.